ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಹೆಚ್ಚು ಕಡಿಮೆ ಜಾಗೃತರಾಗಿದ್ದಾರೆ ಅಂತ ಅನ್ನಿಸ್ತದೆ. ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಪ್ರತಿಯೊಬ್ಬರು ತಮ್ಮ ಶಾಸಕತ್ವದ ಬದಲಾಗಿ ಅಥವಾ ತಮ್ಮ ರಾಜಕೀಯ ಬದಲಾಗಿ ಚಿಂತನೆಯಲ್ಲಿ ಒಳಗಾಗಿದ್ದಾರೆ. ಯಾಕೆಂದ್ರೆ ಏಕಾಏಕಿ ಈಗ ನಿಮಗೆ ಗೊತ್ತದ, ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಒಂದು ಪರಿವರ್ತನೆ ಆಗುವಂಥದ್ದು ಬರ್ತಾ ಇದೆ. ಕೆಲವೊಮ್ಮೆ ಏನಾಗಿತ್ತು, ಹಿಂದೆ ಕೆಲವೊಂದಿಷ್ಟು ಹಿಡ್ಕೊಂಡು ಬಿಟ್ಟಿದ್ರು ಅವರು. ಗೋಕಾಕ್ ಭಾಗ ಬಂದಾಗ ಜಾರಕಿಹೊಳಿ ಅವರು, ಹುಕ್ಕೇರಿ ಭಾಗ ಬಂದಾಗ ನಮ್ಮ ಕತ್ತಿ ಸಹೋದರರು ಅಥವಾ ಕತ್ತಿ ಅವರ ಫ್ಯಾಮ್ಲಿಯವರು, ಅದೇ ರೀತಿ ಅಥಣಿಗೆ ಹೋದಾಗ ಅಲ್ಲಿ ಸಹಜವಾಗಿ ನಮ್ಮ ಸೌದಿಯವರು, ವಿಶೇಷವಾಗಿ ಮುಂದೆ ನಮ್ಮ ರಾಯಬಾಗ್ ಬಂದಾಗ ವಿಶೇಷ ಅಲ್ಲಿ SC ರಿಸರ್ವೇಷನ್ ಇರೋದರಿಂದ ಆದರೂ ಸಹಿತ ಅಲ್ಲಿ ಈಗಾಗಲೇ ನಮ್ಮ ಐಹೊಳೆಯವರು, ಜೊತೆಗೆ ನಮ್ಮ ಇನ್ನೊಬ್ಬರು ಅಲ್ಲೇ P ರಾಜು ಆಗಿರ್ಬೋದು, ಮತ್ತು ಈಗ ತಮ್ಮಣ್ಣವರಾಗಿರ್ಬೋದು, ಅಥವಾ ಇನ್ನುಳಿದವರು ನಮ್ಮ ಕಲ್ವಳ್ಕರ್ ಅವರಾಗಿರ್ಬೋದು, ಶಂಭು ಕಲ್ವಳ್ಕರ್ ಅವರಾಗಿರ್ಬೋದು, ಇವರೆಲ್ಲ ಜಾಗೃತ ಆಗ್ತಾಯಿದ್ರು ಅನ್ನೋಕ್ಕಿಂತಲೂ ಒಂದಿಷ್ಟು ಪ್ರಯತ್ನ ನಡೆಸಿದ್ರು. ಬಟ್ ಆ್ಯಕ್ಚುಲಿ ಒಂದು ಸ್ಥಾಪಿತ ಆಗಿಬಿಟ್ಟಂಗೆ ಆಗಿತ್ತು. ಅದೇ ಕಾಲಕ್ಕೆ ಬೆಳಗಾವಿಯಲ್ಲಿ, ಅದು ದಕ್ಷಿಣ ಬೆಳಗಾವಿಯಲ್ಲಿ ನಿಮ್ಗೆ ಗೊತ್ತದೆ, ಈಗಾಗಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದಾಗಿರ್ಬೋದು ಅಥವಾ ನಮ್ಮ ಅಭಯ್ ಪಾಟೀಲ್ ಅವ್ರದ್ದಾಗಿರ್ಬೋದು. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇಲ್ಲಿ ಒಂದಿಷ್ಟು ಅವರು ಅದಕ್ಕೆ ಬದ್ಧಾಗಿ ತಮ್ಮ ಕ್ಷೇತ್ರಗಳು ಒಂದಿಷ್ಟು ಗ್ಯಾರಂಟಿ ಮಾಡ್ಕೊಂಡಂಗೆ ಮಾಡಿದರು. ಆಗೋಮಿಗಮ್ ಸೋಲು ಗೆಲುವು ಆಗ್ತಾಯಿತ್ತು. ಬಟ್ ಈಗ ಏನಾಗ್ಯದಂದ್ರೆ ಸ್ಪಷ್ಟವಾಗಿ, ಅದರಲ್ಲೂ ಮುಖ್ಯವಾಗಿ ಕತ್ತಿ ವರ್ಷದ ಜಾರಕಿಹೊಳಿ ಅವರು ನನಗೆ ಆದಾಗಿನಿಂದ ಎಲ್ಲರೂ ತಮ್ಮ ಇದು ಕ್ಷೇತ್ರಗಳನ್ನು ರಕ್ಷಣೆ ಮಾಡ್ಕೊಳ್ಳೋ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಅದರಲ್ಲೂ ದೊಡ್ಡ ಡೆಡ್ ಸ್ಪರ್ಧೆ ಬಿದ್ದಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಈ ಹುಕ್ಕೇರಿ ಮತ್ತು ಗೋಕಾಕ್ ಮಧ್ಯದಲ್ಲೇ, ಅಥವಾ ಗೋಕಾಕ್ ಅನ್ರಿ, ಅಥವಾ ಇವತ್ತಿನ ಮೂಡಲಗಿ ಮತ್ತು ಗೋಕಾಕ್ ಅನ್ರಿ, ಇವ್ರ ಮಧ್ಯದಲ್ಲೇ, ಯಮಕನಮಡಿ ಮಧ್ಯದಲ್ಲೇ ಈ ಜೋರ್ದಾರ್ ಅನ್ನೋದು. ಜೊತೆ ಅದೇ ರೀತಿಯಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿಯವರ ಒಂದು ಕ್ಷೇತ್ರದ ಬಗ್ಗೆನೂ ಇವತ್ತೇನಪ್ಪ ಅಂತಂದ್ರೆ ಎಲ್ಲರಿಗೂ ಆಸಕ್ತಿಗಳಿದೆ. ನಾವು ಏನು ಸಾಧಿಸ್ಬೋದು